ಹಾಯ್ ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಈ ರೋಡ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಯಾವ ಏರಿಯಾ ಅಂತ. ಎಸ್, ನಮ್ಮ ಮಲ್ಲೇಶ್ವರಂ 8th ಕ್ರಾಸ್ ಇದು. ಸಂಡೇ ಆ್ಯಕ್ಚುಲಿ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೀಟ್ ಆಗೋಣ ಅಂತ ಅಂದ್ಕೊಂಡ್ವಿ. ಬಟ್ ವಿಪರೀತ ಮಳೆ, ಸೊ ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗೋಣ ಅಂತ ಬೇಗ ಹೋಗಿದ್ದೆ ಮಲ್ಲೇಶ್ವರಂಗೆ. ಸೊ ಎನಿವೇಸ್ ಮಲ್ಲೇಶ್ವರಂಗೆ ಹೋದ್ವಿ ಅಂದರೆ ಒಂದು ರೌಂಡ್ ನಾನು 8th ಕ್ರಾಸ್ಗೆ ಹೋಗಲೇಬೇಕು. ತೊಗೊತೀನೋ ಬಿಡ್ತೀನೋ, ನನಗೇನೋ ಒಂಥರ ಇಷ್ಟ ಆಗುತ್ತೆ ಈ ಥರ ರೋಡ್ ಸೈಡೆಲ್ಲ ನೋಡೋಕ್ಕೆ. ಆ್ಯಂಡ್ ನಿಮ್ಗಳಿಗೂ ಏನಾರು ತೋರಿಸೋದು ಇದ್ದೇ ಇರುತ್ತಲ್ವ, ಒಂದಲ್ಲ ಒಂದು ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹಾಗೆ ಅಂದ್ಕೊಂಡೆ. ಬಟ್ ಬಟ್ಟೆ ಗಿಟ್ಟೆಲ್ಲ ಏನೂ ತೊಗೊಳಕ್ಕೆ ಹೋಗಲ್ಲ. ಎಷ್ಟು ಬಟ್ಟೆಗಳ ಅಂಗಡಿ ಆಗೋಗ್ಬಿಟ್ಟಿದೆ ಅಂದರೆ, ಅಂಗಡಿನ ಹೇಳ್ತಿರೋ ರೋಡ್ ಸೈಡಲ್ಲಿ ಅಷ್ಟು ಅಂಗಡಿ. ಇಲ್ಲಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಇದೆ. ಸೊ ಅದ್ರ ಮುಂದೆ ಈ ಥರ ಪೆಟಿಕೋಟ್ಗಳನ್ನ ಮಾರ್ತಿರ್ತಾರೆ. ನಾನು ಸುಮಾರು ಒಂದು 2 ಸಲ ಆಗಲೇ ಇದು ಪರ್ಚೇಸ್ ಆಗಿದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ್ರೆ ತುಂಬ ಶ್ರಿಂಕ್ ಆಗೋದಾಗಲಿ ಅಥವಾ ಕಲರ್ ಹೋಗೋದಾಗಲಿ ಫೇಡ್ ಆಗೋದಾಗಲಿ ಏನೂ ಆಗೋಲ್ಲ. ಹಾಗಾಗಿ ಇಲ್ಲಿ ಒಂದು ಕೆಲವು ಪೆಟಿಕೋಟ್ಗಳು ಬೇಕಿತ್ತು, ಹಾಗೆ ನೋಡೋಣ ಅಂತ ಬಂದ್ವಿ. ಯಾಕೆಂದರೆ ಮಳೆ ಜೋರಾಗಿಬಿಟ್ರೆ ಯೂಶಲಿ ಎಲ್ಲ ರೋಡ್ ಸೈಡ್ ಅಂಗಡಿಗಳು ಮುಚ್ಚಿಬಿಡ್ತಾರಲ್ಲ, ಹಾಗಾಗಿ ಬೇಗ ಬಂದ್ವಿ. ಅದ್ರ ಪಕ್ಕನೇ ನಾರ್ಮಲಾಗಿ ಈ ಥರದ್ದು ಇಮಿಟೇಷನ್ ಜ್ಯುವೆಲ್ರಿಗಳು ಮಾರೋ ಅಂಥ ಅಂಗಡಿ ಇತ್ತು. ಇಲ್ಲಿ ನನಗೆ ಪೆಂಡೆಂಟ್ಸ್ಗಳು ಸಾಕಷ್ಟು ಇಷ್ಟ ಆಯಿತು. ಈ ಥರ ಡಿಫ್ರೆಂಟಾಗಿದೆ, ಎಲ್ಲ ಕಲರ್ಗಳು ಇತ್ತು. ಲೈಕ್ ಕಾಮನ್ ಕಲರ್ಸ್, ಬ್ಲ್ಯಾಕ್, ಗ್ರೀನು, ರೆಡ್ಡು, ವೈಟು ಎಲ್ಲ ಯಾವ್ದಾರ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ಏನು ತೊಗೋಬೋದು ಅಂತ. ಯಾಕೆಂದರೆ ಈ ನಡುವೆ ಗೋಲ್ಡ್ಗಿಂತ ಈ ಥರ ಆಕ್ಸೆಸರೀಸೇ ಏನೋ ಒಂಥರ ಅಟ್ರ್ಯಾಕ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ನೋಡಿದೆ. ಸೊ ಏನು ತೊಗೊಂಡೆ ಅನ್ನೋದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಇಲ್ಲೆಲ್ಲ 200-250 ರೂಪಾಯಿಗೆ ತುಂಬ ಚೆನ್ನಾಗಿದೆ. ಈ ಥರ ಸರಗಳಾಗಿರ್ಬೋದು, ಚೋಕರ್ಸ್ ಆಗಿರ್ಬೋದು ಎಲ್ಲನೂ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದನ್ನು ಮಾರೋರು ಹೆಂಗಸರು ಮಾರ್ತಿರ್ತಾರೆ. ಸೊ ಅವ್ರಿಗೂ ಏನಾರು ಒಂದು ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಪರ್ಚೇಸ್ ಮಾಡಿದೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ನಮಗೆ ಕಾಣಿಸಿದ್ದು ಈ ಮಾವಿನಕಾಯಿ ಸೀಸನ್ ಬಂದುಬಿಟ್ರೆ ಮಲ್ಲೇಶ್ವರದಲ್ಲಿ ಎಲ್ಲ ಥರದ ಮಾವಿನಕಾಯಿ ಇಟ್ಕೊಂಡಿರ್ತಾರೆ. ಸೊ ಉಪ್ಪಿನಕಾಯಿ ಏನಾದರೂ ಮಾಡ್ಬೋದು ಅಂತ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ರೋಡ್ ಸೈಡಲ್ಲೇ ನಿಮಗೆ ಗಿರಿಜಾ ಸಿಲ್ಕ್ಸ್ ಗೊತ್ತಿಲ್ಲ, ಅದ್ರ ಎದುರುಗಡೆ ಈ ಥರ ಸ್ಟಿಕ್ಕರ್ಗಳು ಮಾರ್ತಿರ್ತಾರೆ. ಜಾಸ್ತಿ ಇಟ್ಕೊಂಡಿರ್ತಾರೆ. ಎಲ್ಲ 20 ರೂಪಾಯಿ. ತುಂಬ ಹೆವಿದಾದರೆ ಮಾತ್ರ 30 ರೂಪಾಯಿ, 5 ರೂಪಾಯಿಂದ ಶುರುವಾಗುತ್ತೆ. ನಾನು ಯೂಶಲಿ ಇಲ್ಲಿ ಬಂದಾಗ ಒಂದಷ್ಟು ಸ್ಟಿಕ್ಕರ್ಗಳು ತೊಗೊಂಡಿರ್ತೀನಿ. ಯಾಕೆ ನನಗೆ ಬ್ಯಾಂಗಲ್ ಶಾಪ್ಗೆ ಹೋಗಿ ಹುಡ್ಕೋ ಅಷ್ಟು ಪೇಷನ್ಸು ಮೂಡು ಎಲ್ಲ ಇರಲ್ಲ. ಇಲ್ಲಾಂದರೆ ಬೇಗ ಆರಿಸ್ಕೋಬೋದು ಅಂತ ಇಲ್ಲೂ ಕೆಲವು ಸ್ಟಿಕ್ಕರ್ಸ್ನ ತೊಗೊಂಡೆ. ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ವಿಡಿಯೋ ಎಂಡಲ್ಲಿ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೇನೆ. ಮಲ್ಲೇಶ್ವರಂಗೆ ಹೋದಾಗ ಆಮ್ಲೆಟ್ ಮಾವಿನಕಾಯಿ ತೊಗೊಂಡು ಬಂದಿದ್ದೆ. ಉಪ್ಪಿನಕಾಯಿ ಹಾಕೋಣ ಅಂತ. ಕೆಜಿಗೆ 80 ರೂಪಾಯಿ. ಅಂದರೆ 1 kgಗೆ 2 ದೊಡ್ಡದು ಬಂದಿತ್ತು. ತುಂಬ ದೊಡ್ಡದಲ್ಲ, ಲೈಕ್ ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು. ಇದರಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಉಪ್ಪಿನಕಾಯಿ ಹಾಕ್ತಾ ಇದ್ದೆ, ಆದರೆ ಹೆಚ್ಚಾಗಿ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಆಗ್ತಾ ಇದೆ, ಅಂದರೆ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಹಾಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಈ ಸಲ ಮಾವಿನಕಾಯಿ ಸೀಸನ್ ಆಗಲೇ ಮುಗಿತಾ ಬರ್ತಿದೆ, ಮೇ ಎಂಡ್ ಬಂತು ಅಂತ. ಸೊ ಉಪ್ಪಿನಕಾಯಿ ಹಾಕೋಣ ಅಂತ ಉಪ್ಪಿನಕಾಯಿಗೆ ಹೆಚ್ಚುತ್ತಾ ಇದ್ದೀನಿ. ನಾನು ಹೇಗೆ ಹಾಕ್ತೀನಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಸ್ವಲ್ಪ ನಾನು ಮಾಡೋದು ಸಿಂಪಲ್ಲಾಗಿ ಮಾಡೋದು, ಹಾಗಾಗಿ ನಿಮ್ಗಳಿಗೂ ತೋರಿಸ್ತೀನಿ. ನೀವು ಈಸಿಯಾಗಿ ಮನೆಯಲ್ಲಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಹಾಗೆ ಮಲ್ಲೇಶ್ವರಮಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅನ್ನೋದು ತೋರಿಸ್ತೀನಿ. ತುಂಬ ಏನು ಹೆವಿ ಶಾಪಿಂಗ್ ಎಲ್ಲ ಇರಲಿಲ್ಲ. ಸಿಂಪಲ್ ರೋಡ್ ಸೈಡ್ ಅದು ಇದು ಅಂಥವೇನೋ ತೊಗೊಂಡು ಬಂದಿದ್ದು ಅಷ್ಟೇ. ಹೋಪ್ ನಿಮ್ಗಳಿಗೂ ಆ್ಯಕ್ಚುಲಿ ಉಪಯೋಗ ಆಗ್ಬೋದು ಅಂತ. ಕೆಲವು ಸ್ಟಿಕ್ಕರ್ಸ್ಗಳು ಏನೋ ತೊಗೊಂಡು ಬಂದಿರ್ತೀವಲ್ಲ, ಹೋದಾಗ ಒಂದ್ಸಲ ಆಗುತ್ತೆ ಅಂತ. ಸೊ ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಗಳಿಗೂ ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೇನೆ. ಅದ್ರ ಜೊತೆ ಇಲ್ಲಿ ರೆಡಿ ಮಾಡಿರೋದು ಚಟ್ನಿ ಪುಡಿ. ಮಾಮೂಲಿ ಚಟ್ನಿ ಪುಡಿ, ಒಂದು ಸ್ವಲ್ಪ ಅಗಸೆ ಬೀಜನೂ ಹಾಕಿ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ. ತೊಗೊಂಡು ಬಂದಿದ್ದೆ ಅಗಸೆ ಬೀಜ. ನಾರ್ಮಲಿ ನಿಮ್ಗೆ ಗೊತ್ತಿರ್ತಲ್ಲ, ಫ್ಲ್ಯಾಕ್ ಸೀಡ್. ಅದನ್ನು ಹಾಗೇನೂ ತಿನ್ಬೋದು, ಇಲ್ಲ ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡು ಕೆಲವರು ನೀರಿಗೆ ಹಾಕ್ಕೊಂಡು ಕುಡಿತಾರೆ. ಬೇಕಾದಷ್ಟು ವೇನಲ್ಲಿ ಅಗಸೆ ಬೀಜನ ಲೈಕ್ ಇಂಟೇಕ್ ಮಾಡ್ತಾರೆ. ತುಂಬ ಒಳ್ಳೆಯದು ಅಂತ, ಡಯಟ್ ರೂಟೀನಲ್ಲಿ ಬರುತ್ತೆ ಅಂತ. ಸೊ ನಾನೇನು ಮಾಡಿದೆ ಅಂತ, ಹಿಂಗಿರು ಚಟ್ನಿ ಪುಡಿ ಮಾಡ್ತೀನಲ್ಲ ಅಂತ ಅಗಸೆ ಬೀಜನೂ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಬಟ್ ಕಂಪ್ಲೀಟ್ಲಿ ಅಗಸೆ ಬೀಜ ಚಟ್ನಿ ಪುಡಿ ಅಲ್ಲ ಇದು. ಅದು ಮಾಡಿ ಸ್ವಲ್ಪ ಕಲರು ಬೇರೆ ಬರುತ್ತೆ. ಆ್ಯಂಡ್ ಲೈಟಾಗಿ ಒಂಚೂರು ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ. ಯಾಕೆಂದರೆ ಜಾಸ್ತಿ ಅಗಸೆ ಬೀಜ ಹಾಕ್ತಾರೆ, ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಥರ ಇದೆ, ತುಂಬ ಖಾರ ಮಾಡಿಲ್ಲ. ಆಮೇಲೆ ನಾನು ಮೆಣಸಿನ್ಕಾಯಿ ಹಾಕಿರೋದು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ. ಸೊ ಹೆವಿ ಕಲರ್ ಅನ್ನೋಂಗೆ ಅವೆಲ್ಲ ಏನೂ ಒರೆಸಿಲ್ಲ, ಲೈಟಾಗಿ ಇಟ್ಟಿದ್ದೀನಿ. ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ, ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿ ಇರುತ್ತೆ ಚಟ್ನಿ ಪುಡಿ. ಸೊ ಹೆಚ್ಚಕ್ಕಿಂತ ಮುಂಚೆ ಫಸ್ಟು ಯೂಶಲಿ ಉಪ್ಪಿನಕಾಯಿ ಎಲ್ಲ ಮಾಡ್ಬೇಕಾದ್ರೆ ಕೈ ಎಲ್ಲ ಕ್ಲೀನಾಗಿದೆ ಅಂತ ನೋಡ್ಕೊಳ್ತಿದ್ದಾರೆ. ಉಪ್ಪಿನಕಾಯಿ ತುಂಬ ಬೇಗ ಹಾಳಾಗೋಗ್ಬಿಡುತ್ತೆ. ಫಸ್ಟು ಹೆಚ್ಚಕ್ಕಿಂತ ಮುಂಚೆ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ.
ಒಂದು ಫುಲ್ ಹೆಚ್ಚಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಹಾಗಾಗಿ 2 ಮಾವಿನಕಾಯಿ ಹೆಚ್ಚಿದ್ಮೇಲೆ ಇಷ್ಟು ಆಗಿದೆ. ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಟಿರ್ತೀನಿ ಅಥವಾ ಒಂದು ರಾತ್ರಿ ಇಟ್ಟಿರ್ತೀನಿ. ಚೆನ್ನಾಗಿ ಕಳಿಯುತ್ತೆ ಉಪ್ಪಿನಲ್ಲಿ. ಆಮೇಲೆ ಇದಕ್ಕೆ ಖಾರ ಒಗ್ಗರಣೆ ಎಲ್ಲ ಹಾಕೊಳ್ಳೋದು. ಆಲ್ಮೋಸ್ಟ್ 1 ದಿನದಷ್ಟು ಇಟ್ಟಿದೆ. ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಉಪ್ಪು ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮನೇಲಿ ಮಾಡಿರೋವಂಥ ಚಿಲ್ಲಿ ಪೌಡರ್ ಇದು. ಇದನ್ನು ಫಸ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯನ ಹುರಿದಿಟ್ಕೊಂಡು ಪೌಡ್ರು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಗೆ ಸ್ವಲ್ಪ ಅರಿಶಿನ ಅದರದ್ದು ಪುಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಅಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನ್ನಲ್ಲಿ ಮಿಕ್ಸ್ ಮಾಡೋದು ಒಳ್ಳೆಯದು. ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ. ಕ್ಲೀನಾಗಿ ಹೊಂದ್ಕೊಂಡಿದೆ. ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಮಾಮೂಲಿ ಸಾಸಿವೆ ಹಾಗೆ ಇಂಗಿನ ಒಗ್ಗರಣೆ ಹಾಕಿದ್ರೆ ಫುಲ್ ಟೇಸ್ಟಿಯಾಗಿ ಇರೋವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಇನ್ನೊಂದು ದಿನ ಬಿಟ್ಟರೆ ಚೆನ್ನಾಗಿ ಕಳೆದುಕೊಳ್ಳುತ್ತೆ ಉಪ್ಪು ಖಾರದಲ್ಲಿ. ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ತುಂಬ ಏನು ಶಾಪಿಂಗ್ ಇರಲಿಲ್ಲ. ಜಾಸ್ತಿ ತೊಗೊಂಡು ಬಂದಿದ್ದು ಅಂದರೆ ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಆಮ್ಲೆಟ್ ಮಾವಿನಕಾಯಿನ ತೊಗೊಂಡು ಬಂದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮ್ಗಳಿಗೆ ತೋರಿಸ್ತೇನೆ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅಷ್ಟೇ. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ಹೋಪ್ ನೀವುಗಳು ನೋಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಶಾಪಿಂಗ್ ಏನು ಮಾಡಿದೆ ಅಂತ ತೋರಿಸ್ತೀನಿ. ತುಂಬ ಶಾಪಿಂಗ್ ಇರಲಿಲ್ಲ. ಬಟ್ ಕೆಲವು ಪ್ಲ್ಯಾನ್ ಇತ್ತು ತೊಗೊಳಕ್ಕೆ ಅದು ಇದು. ಆದರೆ ಹೆವಿ ರಶ್ ಇತ್ತು. 8th ಕ್ರಾಸ್ ಫುಲ್ ಜನ. ಏನಕ್ಕೆ ಅಂದರೆ 2 ಸೈಡ್ ನಿಮಗೆ ಗೊತ್ತಿರೋ ಥರ ಎಲ್ಲ ಕಡೆ ಬಟ್ಟೆಗಳು, ಚಪ್ಪಲಿ, ಆಮೇಲೆ ಆಕ್ಸರೀಸ್ ಎಲ್ಲನೂ ಮಾರ್ತಿರ್ತಾರಲ್ಲ. ಅದು ಸಂಡೇ ಬೇರೆ ನಾವು ಹೋಗಿದ್ದು. ಸೊ ಸಖತ್ ರಶ್ ಇತ್ತು. ಬಟ್ ಅಷ್ಟರೊಳಗೂ ಕೆಲವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಬಂದೆ ಅಂತ. ಸೊ ಫಸ್ಟ್ ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ತೋರಿಸೋದ್ನಲ್ಲ, ಅಲ್ಲಿ ಈ ಥರ ಯಾರಾದರೂ ನನಗೆ ಅಂತ ತೊಗೊಂಡು ಬಂದಿದ್ದಲ್ಲ, ನೀವುಗಳು ಯಾರಾದರೂ ಈ ಥರ ಕಾಟನ್ ಪೆಟಿಕೋಟ್ಗಳನ್ನ ಯೂಸ್ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿದೆ. ಈ ಥರದ್ದು 3 ಪೆಟಿಕೋಟ್ನ ತೊಗೊಂಡು ಬಂದೆ. ಕಾಟನ್ ಇದು ಅರೌಂಡ್ 200 ರುಪೀಸ್ ಆಯಿತು ಒಂದಕ್ಕೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಅದರ ಸೈಜ್ ವೈಸ್ ದೊಡ್ಡದು ಬೇಕು, ಪ್ಲಸ್ ಸೈಜ್ಗಳಲ್ಲಿ ನಿಮಗೆ ಬೇಕು ಅಂದರೂ ಕೂಡ ಅವ್ರ ಹತ್ರ ಸಿಗುತ್ತೆ. ಆ್ಯಂಡ್ ಬಟ್ಟೆ ಚೆನ್ನಾಗಿದೆ. ಏನೋ ನಿಮಗೆ ಅದಕ್ಕೆ ತೋರಿಸೋಣ ಅಂತ ಹಾಗೆ ಇಟ್ಕೊಂಡೆ. ಇದನ್ನು ಈ ಥರ ಇದೆ. ಕಲರ್ಸ್ಗಳೆಲ್ಲ ನಾರ್ಮಲ್ ಕಲರ್ಸ್ಗಳೆಲ್ಲ ಇಟ್ಟಿದ್ದಾರೆ, ಬೇಸಿಕ್ ಕಲರ್ಸ್ಗಳು. ಸೊ ನಿಮ್ಗೆ ಯಾವ್ದು ಬೇಕೋ ಆ ಥರದನ್ನ ಪರ್ಚೇಸ್ ಮಾಡ್ಕೋಬೋದು. ಇದು ಒಂದು ಪರ್ಪಲ್ ಅಂದರೆ ಲೈಟ್ ಲ್ಯಾವೆಂಡರ್ ಕಲರ್. ಆಮೇಲೆ ಯೂಶಲಿ ಕಾಮನ್ ಆಗಿ ತೊಗೊಳೋದು ಅಂದರೆ ಬ್ಲ್ಯಾಕ್, ಹಾಗೆ ಇನ್ನೊಂದು ಈ ಥರ ಲೈಟ್ ಪೀಚ್ ಕಲರ್ ಅಥವಾ ಕ್ರೀಮ್ ಕಲರ್ ಅಂತೀವಲ್ಲ ಅದನ್ನು ತೊಗೊಂಡು ಬಂದಿದ್ದು. ಒಂದಕ್ಕೆ 200 ರುಪೀಸ್. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದೆ ಇಷ್ಟು ಕಾಟನ್ ಚೆನ್ನಾಗಿದೆ ನೋಡಿ, ಅಗ್ಲಕ್ಕೂ ಬರುತ್ತೆ. ಯಾರಾದರೂ ನೀವುಗಳು ಈ ಥರ ಕಾಟನ್ನ ಯೂಸ್ ಮಾಡ್ತೀರಾ ಅಂತ ಇದ್ದರೆ ಸೊ ಡೆಫಿನೆಟ್ಲಿ ನೀವುಗಳು ತೊಗೊಕ್ಕೆ. ತುಂಬ ಯೂಶ್ವಲಿ ದಿನ ಸೀರೆ ಉಡೋರು ಲೈಕ್ ಶೇಪ್ ವೇರ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕೊಳ್ಳೋದು ತುಂಬ ಕಷ್ಟ ಆಗುತ್ತಲ್ಲ. ಸೊ ಆ ಥರದವರು ಈ ಥರ ಕಾಟನ್ದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟು ನಾನು ಯೂಶ್ವಲಿ ಹೋದಾಗೆಲ್ಲ ಸ್ಟಿಕ್ಕರ್ಸ್ಗಳು ಜಾಸ್ತಿ ತೊಗೊತೀನಿ, ಅದನ್ನು ತೋರಿಸ್ತೀನಿ. ಆಮೇಲೆ ಈ ಥರದೊಂದು ಪೆಂಡೆಂಟ್ ತೊಗೊಂಡು ಬಂದೆ. ಚೆನ್ನಾಗಿ ಕಾಣಿಸ್ತು ಅಂತ ಲೈಕ್ ತೊಗೊಂಡ್ಬಂದೆ ಅಷ್ಟೇ. ನೋಡಿ ಎಷ್ಟು ಗೊತ್ತಾ, 200 ರೂಪಾಯಿ ಏನೋ ಕೊಟ್ಟೆ. ಇದಕ್ಕೆ ಎಲ್ಲ ಕಲರ್ಸು ಇತ್ತು, ತೋರಿಸಿದೆ ನಿಮಗೆ ವಿಡಿಯೋನಲ್ಲೂ. ಇದಕ್ಕೆ ಏನಾದ್ರು 2 ಎಳೆ ನನ್ನ ಹತ್ರ ಇದ್ರದ್ದು ಸರ ಇದೆ, ಮುತ್ತಿಂದು 2 ಎಳೆ ಪ್ಲೇನ್ ಸರ. ಸೊ ಅದಕ್ಕೆ ಹಾಕೊಳ್ಳೋಣ ಅಂತ ಈ ಥರದ್ದು ಒಂದು ಪೆಂಡೆಂಟ್ ತೊಗೊಂಡು ಬಂದೆ. ಇದೆಲ್ಲ ಸಾಕಷ್ಟು ಇರುತ್ತಲ್ವ, ನಿಮ್ಗಳಿಗೆ ಗೊತ್ತು ರೋಡ್ ಸೈಡ್ ಶಾಪಿಂಗ್ ಅಂದರೆ ಹೇಗಿರುತ್ತೆ ಮಲ್ಲೇಶ್ವರಮಲ್ಲಿ ಅಂತ. ಆಮೇಲೆ ಜೊತೆ ಮೇಯ್ನಾಗಿ ನಾನು ಹೋದಾಗ ಮಿಸ್ ಮಾಡಿದಿರೋದ್ರಲ್ಲಿ ಗಿರಿಜಾ ಸಿಲ್ಕ್ಸ್ ಇದೆಯಲ್ಲ, ಅದರ ಎದುರುಗಡೆ ಈ ಥರ ಸ್ಟಿಕ್ಕರ್ಗಳು ಲಾಟಲ್ಲಿ ಹಾಕೊಂಡಿರ್ತಾರೆ. ಆಮೇಲೆ ರೇಟ್ಗಳು ಕಮ್ಮಿ, ಸಾಕಷ್ಟು ಡಿಸೈನ್ಸಲ್ಲಿ ಇರುತ್ತೆ ಅಂತ ಬೇಕೇ ಬೇಕಿತ್ತು ನನಗೆ. ಅಲ್ಲಿ ಹೋದಾಗೆಲ್ಲ ತೊಗೊಂಡು ಬರ್ತೀನಿ ಅಂತ ಈ ಥರದನ್ನು ತೊಗೊಂಡು ಬಂದೆ. ಸುಮ್ಮನೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಲೈಕ್ ದಿನಕ್ಕೆ ಕೆಲಸ ಏನಾಗುತ್ತೆ ಗೊತ್ತಾ, ಇದೆಲ್ಲ ಏನು ಅಂತ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ. ಆದರೆ ಯಾವ್ದಾರ ಸೀರೆ ಉಟ್ಕೊಂಡಾಗ ಆಚೆ ಹೋಗಬೇಕು ಅಂತ ಇದ್ದಾಗ ಈ ಸ್ಟಿಕ್ಕರ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಕಲರ್ಸ್ ಇರಲ್ಲ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು 8-10 ತೊಗೊಂಡು ಬಂದೆ. ಈ ಡಿಸೈನ್ವರ್ದೆಲ್ಲ 20 ರೂಪಾಯಿ. ಆ್ಯಂಡ್ ಇದು ಪ್ಲೇನ್ದು ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ಒಂದು ಬ್ಲ್ಯಾಕ್ ಮತ್ತು ಒಂದು ಮೆರೂನ್ ತೊಗೊಂಡು ಬಂದೆ. ಸೊ ಇಷ್ಟೇ. ಈ ಥರದ್ದೆಲ್ಲ ಸಿಂಪಲ್ ಶಾಪಿಂಗ್ ಅಷ್ಟೇ. ಸೊ ಅವೆಲ್ಲ ಬೇಕಿತ್ತು. ಆ್ಯಕ್ಚುಲಿ ಕೆಲವು ಫ್ಯಾಬ್ರಿಕ್ಗಳು ತೊಗೊಳೋದು ಪ್ಲ್ಯಾನ್ ಇತ್ತು. ನಿಮ್ಗೆ ಹೇಳ್ದಂಗೆ ತುಂಬ ರಶ್ ಆಗೋಯ್ತು ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇಷ್ಟು ನಮ್ಮ ವಿಡಿಯೋ ಆಗಿತ್ತು. ಮಲ್ಲೇಶ್ವರಕ್ಕೆ ಹೋಗಿದ್ದು ಬಂದಿದ್ದು ಎಲ್ಲ.
ಸೊ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.